ಇನ್ನು ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದ ಅಂತಾರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಹೊನ್ನಾವರ ತಾಲೂಕಿನ ಚೈತನ್ಯ ವಿಕಸನ ಯೋಗ ಕೇಂದ್ರದ ಮಕ್ಕಳು ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಬೆಂಗಳೂರಿನ ಕೋರಮಂಗಲದಲ್ಲಿ ಅಂತಾರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸ್ಪರ್ಧೆಯಲ್ಲಿ ಯೋಗ ಗುರು ರಾಜೇಶ್ವರಿ ಹೆಗಡೆಯವರ ಚೈತನ್ಯ ವಿಕಸನ ಯೋಗ ಕೇಂದ್ರದ ಮಕ್ಕಳು ಪಾಲ್ಗೊಂಡಿದ್ದರು. ಈ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿದ ಚೈತನ್ಯ ವಿಕಸನ ಯೋಗ ಕೇಂದ್ರದ ಹೊನ್ನಾವರ ಹಾಗೂ ಕರ್ವಾ ಗ್ರಾಮದ ಮಕ್ಕಳು ವಿಜೇತರಾಗಿ ಹೊರಹೊಮ್ಮಿದ್ದಾರೆ. ಹಾಗೆ ಹೇಳಿದ ಮುಖ್ಯ ಅತಿಥಿಗಳಾದಂತಹ ಒಬ್ಬ ಟ್ರಾನ್ಸ್ಪೋರ್ಟ್ ಮುನ್ಸಿಪಲ್ ಮಿನಿಸ್ಟರ್ ಒಬ್ಬ ಡಾಕ್ಟರ್ ರಾಮಲಿಂಗಾರೆಡ್ಡಿ ಅವರು ನಮ್ಮ ಜೊತೆ ವೇದಿಕೆ ಮೇಲೆ ಸೇರಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ ಒಮ್ಮೆ, ದಯವಿಟ್ಟು ಕೂಡ ಎಲ್ಲರೂ ಜೋರಾದ ಚಪ್ಪಾಳೆ ತಟ್ಟಬೇಕು. ಇವರೆಲ್ಲರ ಸಹಕಾರದಿಂದ ಇವತ್ತು 2,500 ಜನ ಮಕ್ಕಳು ಈ ಒಂದು ಚಾಂಪಿಯನ್ಶಿಪ್ಗೆ ಖಂಡಿತವಾಗ್ಲೂ ಅರ್ಹರಾಗಿದ್ದಾರೆ. ಯುಕೆಜಿ ನಮ್ರತಾ ಹಾಗೂ 1ನೇ ತರಗತಿಯ ಆದ್ಯ, ಕೋರೆಯ 7 ವರ್ಷದ ಬಾಲಕಿ ಪ್ರಜ್ಞಾ ತಿಮ್ಮಪ್ಪ ಗೌಡ ಚಿಕ್ಕ ವಯಸ್ಸಿನಲ್ಲೇ ಅಂತಾರಾಜ್ಯ ಮಟ್ಟದ ಯೋಗ ಸ್ಪರ್ಧೆಯಲ್ಲಿ ಸಾಧನೆ ಮಾಡಿ ಚೈತನ್ಯ ವಿಕಸನ ಯೋಗ ಕೇಂದ್ರದ ಹಿರಿಮೆ ಹೆಚ್ಚಿಸಿದ್ದಾರೆ. ಇನ್ನು ಇವರಿಗೆ ಯೋಗ ಗುರುವಾಗಿರುವ ಶ್ರೀಮತಿ ರಾಜೇಶ್ವರಿ ಹೆಗಡೆ ಸ್ವತಃ ಮಕ್ಕಳನ್ನು ಬೆಂಗಳೂರಿಗೆ ಕರೆದುಕೊಂಡು ಹೋಗಿ ಯೋಗ ಗುರುವಾಗಿ ಪೋಷಕರ ಕರ್ತವ್ಯವನ್ನು ನಿಭಾಯಿಸಿ ಮಕ್ಕಳ ಶ್ರೇಷ್ಠ ಪ್ರದರ್ಶನಕ್ಕೆ ಕಾರಣೀಭೂತರಾದರು. ಹೀಗಾಗಿ ಸಾಧನೆ ಮಾಡಿದ ಮಕ್ಕಳ ಪೋಷಕರು ರಾಜೇಶ್ವರಿ ಹೆಗಡೆಯವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ವೀರೇಶ್, ನುಡಿಸಿರಿ ನ್ಯೂಸ್, ಹೊನ್ನಾವರ.